ವೀಕ್ಷಕರೇ, ನಮ್ಮಲ್ಲಿ ಯಾರಾದರೂ ದಿಢೀರ್ ಶ್ರೀಮಂತರಾದ್ರೆ, ದಿಢೀರ್ ಕಾರನ್ನ ತಗೊಂಡ್ರೆ, ದಿಢೀರ್ ಅಂತ ಮನೆ ಕಟ್ಟಿದ್ರೆ, ಏನ್ರಿ ನಿಮ್ಗೇನಾದ್ರೂ ಲಾಟ್ರಿ ಗಿಟ್ರಿ ಹೊಡಿತಾ ಅಂತ ಕಿಚಾಯಿಸ್ತೀವಿ. ಲಾಟರಿಯಲ್ಲಿ ಲಕ್ಷಾಂತರ ರೂಪಾಯಿನ ಗೆದ್ದು ತಮ್ಮ ದುಂದು ವೆಚ್ಚದಿಂದ ಗೆದ್ದ ಹಣವನ್ನ ಕಳ್ಕೊಂಡು ರೋಡ್ಗೆ ಬಂದಂತಹ ಒಂದಷ್ಟು ವಿಚಿತ್ರ ಜನರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಈ ವ್ಯಕ್ತಿ ಹೆಸರು ಉರೂಜ್ ಖಾನ್ ಅಂತ. ಈತ 2012ರಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಬರೋಬ್ಬರಿ 10 ಲಕ್ಷದಷ್ಟು ಅಮೆರಿಕನ್ ಡಾಲರ್ ಹಣವನ್ನ ಗೆದ್ದಿದ್ದ. ಆ 10 ಲಕ್ಷದ ಹಣದಲ್ಲಿ ತನಗಿಷ್ಟ ಬಂದ ಹಾಗೆ ಜೀವಿಸೋದಕ್ಕೆ ಖರ್ಚನ್ನ ಮಾಡೋದಕ್ಕೆ ಆತ ನಿರ್ಧಾರ ಮಾಡ್ತಾನೆ. ಮರುದಿನ ಆತನ ಆಸೆಯಂತೆ ಅವನ ಹಣ ಆತನ ಕೈ ಸೇರಲಿತ್ತು. ಆದರೆ ದುರಾದೃಷ್ಟವಶಾತ್ ಅದರ ಹಿಂದಿನ ರಾತ್ರಿನೇ ಉರೂಜ್ ಖಾನ್ ಸಾವನ್ನಪ್ಪಬೇಕಾಯಿತು. ಆತನ ಸ್ನೇಹಿತರು ಈ ಸಂಗತಿಯನ್ನ ಆತನ ಮೂಲ ಸಂಬಂಧಿಕರಿಗೆ ತಿಳಿಸ್ತಾರೆ. ಉರೂಜ್ ಖಾನ್ನ ಅಟಾಪ್ಸಿ ವರದಿಗಳು ಕೂಡ ಆತ ಫುಡ್ ಪಾಯ್ಸನ್ ನಿಂದ ಸತ್ತಿದ್ದಾನೆ ಅಂತ ತಿಳಿಸಿದ್ವು. ಸಾಯುವ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಫ್ಯಾಮಿಲಿ ಡಿನ್ನರ್ ನ ಏರ್ಪಡಿಸಲಾಗಿತ್ತು. ಅದರಲ್ಲಿ ಉರೂಜ್ ಖಾನ್ ತಿನ್ನುವ ಆಹಾರಕ್ಕೆ ಯಾರೋ ವಿಷ ಬೆರೆಸಿದ ಸಂಗತಿ ತದನಂತರ ಬೆಳಕಿಗೆ ಬಂತು. ಇನ್ನು ಎರಡನೇ ಆಕೆಯ ಹೆಸರು ಶಾರೋನ್ ತಿರಾಬೋಸಿ ಎಂದು. ಈಕೆ ಕೆನಡಾದ ಕಡು ಬಡ ಕುಟುಂಬದಲ್ಲಿ ಜನಿಸಿದ ಮಹಿಳೆ. ಆಕೆ ಚಿಕ್ಕಂದಿನಿಂದ ತಾನು ತಾಯಿಯಾಗೋವರೆಗೂ ತನ್ನ ಜೀವನದ ನಿರ್ವಹಣೆಗಾಗಿ ಏಕಾಂಗಿಯಾಗಿ ಹೋರಾಡಬೇಕಾಯಿತು. ಹೀಗಿದ್ದಾಗ ಆಕೆಗೆ ಒಮ್ಮೆ ದಿಢೀರನೆ ಕೆನಡಿಯನ್ ಕರೆನ್ಸಿಯ 1 ಕೋಟಿ ಹಣದ ಲಾಟರಿ ಹೊಡೆದಿತ್ತು. ಅದರಿಂದ ಅತೀವ ಸಂತೋಷಗೊಂಡ ಆಕೆ ಅದರಲ್ಲಿ 10 ಲಕ್ಷವನ್ನ ತನ್ನ ಪೋಷಕರಿಗೆ ಕೊಟ್ಲು. ಇನ್ನು 20 ಲಕ್ಷ ಹಣವನ್ನ ತನ್ನ ಸೋದರ ಸಂಬಂಧಿಗಳಿಗೆ ಕೊಟ್ಟಿದ್ಲು. ಇದೇ ರೀತಿ ಸ್ವಲ್ಪ ಭಾಗವನ್ನ ತನ್ನ ಸ್ನೇಹಿತರಿಗೆ ಅಂತಾನೆ ಮೀಸಲಿಟ್ಟ ಆಕೆ ಬಳಿ ಇದ್ದ ಎಲ್ಲ ಹಣ ಕೂಡ ನೋಡ್ತಾನೆ ಕರಗೋಯ್ತು. ಆಕೆ ಈ ಮುನ್ನ ಹಣ ಕೊಟ್ಟ ಯಾರು ಕೂಡ ಅದನ್ನ ವಾಪಸ್ ಕೊಡ್ಲೇ ಇಲ್ಲ. ಆಕೆ ತನ್ನ ಮಕ್ಕಳಿಗಾಗಿ ಒಂದಷ್ಟು ಹಣವನ್ನ ಉಳಿತಾಯ ಮಾಡಿದ್ಲು. ಅದು ಕೂಡ ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬಂದ ಬಳಿಕ ಅವ್ರ ಕೈ ಸೇರುತ್ತೆ. ಈ ರೀತಿ ಅಷ್ಟು ಹಣವನ್ನ ಆಕೆ ಹೂಡಿಕೆ ಮಾಡದೆ, ಅದರಿಂದ ರೆವಿನ್ಯೂ ರೀಜನರೇಟ್ ಕೂಡ ಮಾಡದೆ ಇದ್ದ ಹಣವನ್ನೆಲ್ಲ ಕಳ್ಕೊಂಡು ಬರಿಗೈಯಾಗಿ ತನ್ನ ಮೊದಲ ಕೆಲಸಕ್ಕೆ ಮರಳಿ ಈಗ ತನ್ನ ಹಳೆಯ ಜೀವನ ಶೈಲಿಗೆ ಬರಬೇಕಾಯ್ತು. ಇನ್ನು ಮೂರನೇದಾಗಿ ಮೈಕಲ್ ಕೆರೋಲ್ ಎಂಬ ಯುವಕನ ಬಗ್ಗೆ ಹೇಳಬೇಕು. ಲಂಡನ್ ನಿವಾಸಿಯಾದ ಈ ಯುವಕ ಒಮ್ಮೆ ಅಚಾನಕ್ ಆಗಿ 97 ಲಕ್ಷ ಪೌಂಡ್ನಷ್ಟು ಹಣವನ್ನ ಲಾಟರಿಯಲ್ಲಿ ಗೆದ್ದ. ಚಿಕ್ಕ ವಯಸ್ಸಲ್ಲಿ ಇಷ್ಟು ಭಾರಿ ಮೊತ್ತದ ಹಣವನ್ನ ಗೆದ್ದ ಮೈಕಲ್ಗೆ ಆ ಸಂಪತ್ತು ತಪ್ಪು ಹಾದಿಯನ್ನ ಹಿಡಿಯುವಂತೆ ಪ್ರಚೋದನೆ ಮಾಡಿತು. ಯಾವ ರೀತಿ ಶ್ರಮನೂ ಇಲ್ಲದೆ ಕೈಗೆ ಬಂದ ಆ ಹಣ ಆತನಲ್ಲಿ ಇಲ್ಲ ಸಲ್ಲದ ಎಲ್ಲಾ ಬಗೆಯ ಕೆಟ್ಟ ಹವ್ಯಾಸ ಹಾಗೂ ದುಶ್ಚಟಗಳನ್ನ ಬೆಳೆಸ್ತು. ಡ್ರಗ್ಸ್, ಡ್ರಿಂಕ್ಸ್, ಗರ್ಲ್ಸ್, ಹೀಗೆ ಆತ ಮೋಜು ಮಸ್ತಿ ಮಾಡ್ತಾ ಕಾಲ ಕಳೆದ. ಇವನ ಜೂಜಾಟಿಕೆಯಲ್ಲಿ ಆತನ ದುಂದುಗಾರಿಕೆಯನ್ನ ಗಮನಿಸಿದ ಕೆಲ ಬ್ಲಾಕ್ ಮೇಲರ್ಗಳು ಆತನನ್ನ ಹಣಕ್ಕಾಗಿ ಪೀಡಿಸತೊಡಗಿದ್ರು. ಅವರಿಗಾಗಿ ಆತ ತನ್ನ ಬಳಿ ಇದ್ದ ಹಣದಲ್ಲಿ 1,30,000 ಪೌಂಡ್ನಷ್ಟು ಖರ್ಚು ಮಾಡಬೇಕಾಗಿ ಬಂತು. ಇದಾದ ಬಳಿಕ ಆತನ ಬಳಿ ಅಷ್ಟೊಂದು ಹಣವಿದೆ ಅಂತ ಗೊತ್ತಾದ ಆತನ ಸಂಬಂಧಿಗಳು ಅವನನ್ನ ಮೆಚ್ಚಿಸಲು ಶುರು ಮಾಡ್ತಾರೆ. ಅಷ್ಟು ಹಣವನ್ನ ಆತನ ಬಳಿ ಇದ್ದ ಸಂಬಂಧಿಗಳು ಹಾಗೂ ಗೆಳೆಯರ ಬಳಗ ನುಣ್ಣಗೆ ಮಾಡ್ತು. ಇದೇ ಸಮಯದಲ್ಲಿ ಆತನ ಮೇಲೆ ಡ್ರಗ್ ಅಬ್ಯೂಸ್ ಕೇಸ್ ಕೂಡ ದಾಖಲಾಗುತ್ತೆ. ಈ ಕೇಸಿಂದ ಹೊರಬರೋದಕ್ಕೆ ಆತ ತನ್ನ ಬಳಿ ಇದ್ದ ಉಳಿದ ಹಣವನ್ನೆಲ್ಲ ಖರ್ಚು ಮಾಡಿ ಹೊರಗೆ ಬರಬೇಕಾಯ್ತು. ಈಗ ಮೈಕಲ್ ತನ್ನ ಬಳಿ ಇದ್ದ ಎಲ್ಲ ಹಣವನ್ನು ಕೂಡ ಕಳ್ಕೊಂಡು ಮೊದಲಿನ ಸ್ಥಿತಿಗೆ ಬಂದಿದ್ದಾನೆ. ಆತ ಈ ಮೊದಲು ಬೀದಿ ಬದಿಯ ಟ್ರಾಶ್ ರಿಮೂವ್ ಮಾಡುವಂತಹ ಕಾರ್ಮಿಕ ವೃತ್ತಿಯಲ್ಲಿದ್ದವನು. ಹಣವೆಲ್ಲ ಖಾಲಿಯಾದ ಬಳಿಕ ಈಗ ಅದೇ ಕೆಲಸ ಆತನಿಗೆ ಖಾಯಮಾಯಿತು. ಇನ್ನು ನಾಲ್ಕನೇದಾಗಿ ನಾವು ಅಬ್ರಹಾಂ ಶೇಕ್ಸ್ಪಿಯರ್ ಎಂಬಾತನ ಬಗ್ಗೆ ಹೇಳಲೇಬೇಕು. ಈತನಿಗೆ ಮೊದಲಿಂದಲೂ ಕೂಡ ಲಾಟರಿ ಟಿಕೆಟ್ ಅನ್ನ ಖರೀದಿ ಮಾಡುವಂತಹ ಹುಚ್ಚು. ಈ ಕ್ರೇಜ್ ಯಾವ ಮಟ್ಟಿಗಿತ್ತು ಅಂದ್ರೆ ಆತ ತನ್ನ ಬಳಿ $10 ಇದ್ರೆ ಅದರಲ್ಲಿ $8 ಅನ್ನ ಲಾಟರಿಗಾಗಿನೇ ಖರ್ಚು ಮಾಡ್ತಾ ಇದ್ದ. ಎಷ್ಟೋ ವರ್ಷಗಳ ಬಳಿಕ ಆತನ ಆಸೆ ಕೈಗೂಡುವ ಹಂತಕ್ಕೆ ಬಂದಿತ್ತು. ಒಮ್ಮೆ ಆತನಿಗೆ ಏಕಾಏಕಿ 1,70,00,000 ಮೊತ್ತದ ಲಾಟರಿ ಹೊಡೆದಿತ್ತು. ಆಗಿನಿಂದ ಅವನ ಬ್ಯಾಡ್ ಲಕ್ ಒಂದೊಂದಾಗಿ ಶುರುವಾಗ್ತಾ ಹೋದ್ವು. ಅವನ ಬಳಿ ಇದ್ದ ಹಣವನ್ನ ಹೇಗಾದ್ರೂ ಮಾಡಿ ಲಪಟಾಯಿಸಬೇಕು ಅಂತ ಆತನ ಸ್ನೇಹಿತರು, ಪರಿಚಯಸ್ಥರು ಎಲ್ಲರೂ ಕೂಡ ಹೊಂಚಾಗ್ತಾ ಇದ್ರು. 2009ರಲ್ಲಿ ಅಬ್ರಹಾಂ ಕಾಣಿಸ್ತಾ ಇಲ್ಲ ಅಂತ ಆತನ ಮೇಲೆ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗುತ್ತೆ. ಅವನ ಹುಡುಕಾಟಕ್ಕೆ ಬಿದ್ದ ಪೊಲೀಸರಿಗೆ ಅಲ್ಲಿ ಡೂರೂಸ್ ಎಂಬ ಆತನ ಗೆಳತಿಯ ಮನೆ ಇದ್ದ ಜಾಗದ ಬ್ಯಾಕ್ ಯಾರ್ಡ್ ನಲ್ಲಿ ಒಂದು 9 ಅಡಿ ಉದ್ದಗಲದ ಹಾಗೂ ಅಷ್ಟೇ ಆಳವಿದ್ದ ನೀರಿನ ಟ್ಯಾಂಕ್ ನಲ್ಲಿ ಅಬ್ರಹಾಂನ ಶವ ಪತ್ತೆಯಾಗಿತ್ತು. ಆತನ ಬಳಿ ಇದ್ದ ಹಣದಿಂದನೇ ಆ ಜಾಗ ಹಾಗೂ ಮನೆ ಖರೀದಿ ಮಾಡಿದ ಆತನ ಗೆಳತಿ ಅಬ್ರಹಾಂನನ್ನ ಈ ರೀತಿ ನೀರಲ್ಲಿ ಮುಳುಗಿಸಿ ಕೊಲೆ ಮಾಡಿದ ಸಂಗತಿ ತದನಂತರ ಬಯಲಾಯಿತು. ಆಕೆಗೆ ಜೀವಾವಧಿ ಶಿಕ್ಷೆ ಕೂಡ ಲಭ್ಯವಾಯಿತು. ಇನ್ನು 5ನೇದಾಗಿ ಮತ್ತು ಕೊನೆಯದಾಗಿ ನಾವು ಡೇವಿಡ್ ಲೀ ಎಡ್ವರ್ಡ್ಸ್ ಎಂಬ ವ್ಯಕ್ತಿ ಬಗ್ಗೆ ಹೇಳಬೇಕು. ಈತನಿಗೆ ಅಚಾನಕ್ ಆಗಿ $2,70,00,000 ಮೊತ್ತದ ಲಾಟರಿ ಹೊಡೆದಿತ್ತು. ಅದರಿಂದ ಮುಂದಿನ 5 ವರ್ಷಗಳ ಕಾಲ ಡೇವಿಡ್ ದಿಲ್ದಾರ್ ಆಗಿ ಜೀವಿಸೋದಕ್ಕೆ ಆರಂಭಿಸಿದ್ದ. ಆ ಲಾಟರಿ ಹಣದಿಂದ ಡೇವಿಡ್ ತನಗಾಗಿ ಒಂದು ಬಂಗಲೆ, ಒಂದು ಪ್ರೈವೇಟ್ ಜೆಟ್, ಒಂದು ಮಿನಿ ಆಫೀಸ್, 3 ರೇಸ್ ಕುದುರೆಗಳು, ಒಂದು ಲಕ್ಸುರಿಯಸ್ ಕಾರ್ ಹಾಗೂ $2 ಲಕ್ಷ ಬೆಲೆಯ ಚಿನ್ನದ ಬಿಸ್ಕೆಟ್ಗಳನ್ನ ಖರೀದಿ ಮಾಡಿದ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ,
ಆದರೆ ಡೇವಿಡ್ಗೆ ಆ ಹಣದ ಮದ ಡ್ರಗ್ನ ದುಶ್ಚಟವನ್ನು ಕೂಡ ಹತ್ತಿಸಿತ್ತು. ಆತ ಮುಂದಿನ 5 ವರ್ಷಗಳಲ್ಲಿ ತನ್ನ ವ್ಯಸನಕ್ಕಾಗಿ ತನ್ನ ಬಳಿ ಇದ್ದ ಆಸ್ತಿಯನ್ನೆಲ್ಲ ಕಳೆದುಕೊಳ್ಬೇಕಾಯಿತು. ಬರಿಗೈ ಆದ್ಮೇಲೆ ಆತ ಡ್ರಗ್ ಸೇವನೆಯ ಕೇಸಿನಡಿ ಜೈಲ್ ಪಾಲಾದ. ಇವತ್ತು ತನ್ನ ಬೇಲ್ಗೂ ಕೂಡ ಹಣ ಇಲ್ಲದೆ ಆತ ಕಂಬಿ ಎಣಿಸ್ತಾ ಇದ್ದಾನೆ. ವೀಕ್ಷಕರೇ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ ಎಂಬ ಮಾತಿದೆ ಅಲ್ವಾ? ಇಷ್ಟು ಹೊತ್ತು ನೀವು ಕೇಳಿದ ಈ ವ್ಯಕ್ತಿಗಳಲ್ಲಿ ಬಹುತೇಕರ ಬದುಕು ಈ ಮಾತಿಗೆ ಎಷ್ಟು ಹೋಲುತ್ತಲ್ವಾ? ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.